जळगाव जिल्ह्यातील रायबाग तालुक्यातील पालबावी गावामध्ये सुमारे 2 दिवसांपासून स्थानिक नागरिक, गावातील महिला, शेतकरी संघाचे सदस्य आणि दलित संघर्ष समितीचे सदस्य महात्मा गांधी आणि डॉक्टर बाबासाहेब आंबेडकर यांच्या प्रतिमासह आमच्या गावात बार आणि रेस्टॉरंट नको अशा घोषणा देत सत्याग्रह करत आहेत। सुमारे 15 वर्षापासून आमच्या गावामध्ये कोणत्याही प्रकारचा बार नको म्हणून लढा देत आहोत, परंतु आता ग्रामपंचायतीच्या निवडून आलेल्या प्रतिनिधींनी पैसे घेऊन पालबावी पंचायत क्षेत्रामध्ये साई बार अँड रेस्टॉरंटला अनधिकृतपणे परवानगी दिली आहे, असे स्थानिकांचा आक्रोश त्यांनी व्यक्त केला। आमचे गाव धार्मिक आचार विचारांसाठी प्रसिद्ध आहे आणि येथे कोणत्याही प्रकारच्या मादक द्रव्याचा व्यवसाय सुरू नाही, मात्र ग्रामपंचायतीने आणि सदस्यांनी बार अँड रेस्टॉरंटला परवानगी दिली असून त्यामुळे जनता संतप्त आहे। तसेच ग्रामपंचायतीच्या सदस्यांनी या व्यवसायाला दिलेली परवानगी त्वरित रद्द करावी, अन्यथा सत्याग्रह आणि उपोषण आंदोलन सुरू ठेवले जाईल, असे संघर्षकर्ते भरमप्पा निंगनूरे यांनी सांगितले। ರಾಯಬಾಗ ತಾಲೂಕಿನ ಪಾಲಬಾವಿ ಗ್ರಾಮದಲ್ಲಿ ಸಾಯಿ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಏನು ಪರವಾನಗಿ ಕೊಟ್ಟಿದ್ದಾರಲ್ಲ ಅದನ್ನು ರದ್ದು ಮಾಡೋಕ್ಕೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಸತ್ಯಾಗ್ರಹ ಹಮ್ಮಿಕೊಂಡಾರ। ಆ ಸತ್ಯಾಗ್ರಹಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಸಂಪೂರ್ಣ ಬೆಂಬಲ ಐತಿ। ಇದು ನಾಳೆ 12 ತಾರೀಕು ತನಕ ಅವರು ನಮ್ಗೆ ಡೇಟ್ ಕೊಟ್ಟಾರ। ಅಷ್ಟರೊಳಗೆ ನಾವು ಎಲ್ಲರೂ ಮೀಟಿಂಗ್ ಬಾಡಿ ಮೆಂಬರ್ಸ್ ಕರೆದು ಮೀಟಿಂಗ್ ಮಾಡಿ ಮತ್ತೊಂದು ಸಲ ಠರಾವ್ ಪಾಸ್ ಮಾಡೋಕೆ ನಮ್ಮದು ರದ್ದು ಮಾಡೋಕ್ಕೂ ಅನುಮತಿ ಐತಿ, ಆ ಕಾಯ್ದೆ ಐತಿ, ನಾವು ಮಾಡ್ತೀವಿ ಅಂತೇಳಿ ಅಂದಾರ। 12 ತಾರೀಕು ಮಾಡ್ತಾರೋ, ಮಾಡಲಿದ್ರೆ 12 ತಾರೀಕಿನಿಂದ ಗ್ರಾಮಸ್ಥರ ಜೊತೆ ಸೇರಿ ನಾವು ಕೈ ಜೋಡಿಸಿ ನಾವು ಕೂಡ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಮ್ಮದು ಬೆಂಬಲ ಐತಿ। ಅಷ್ಟು ಮೀರಿ ಮಾಡಲಿಲ್ಲ, ಉಪವಾಸ ಸತ್ಯಾಗ್ರಹದಾಗೂ ಮಾಡಲಿಲ್ಲ ಅಂದ್ರೆ ಸಂಪೂರ್ಣವಾದ ಉಗ್ರವಾದ ಹೋರಾಟ ಎಲ್ಲ ಕಡೆ ನಾವು ಮಾಡ್ತೀವಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತೀವಿ। ಪಂಚಾಯತ್ ಯಾರಿಗ್ರಿ ಈಗ ಲೈಸೆನ್ಸ್ ಮಾಡೋಕ್ಕೆ ಪರವಾನಗಿ ಕೊಟ್ಟಾರ, ಅವ್ರು ಉದ್ಯೋಗ ಲೈಸೆನ್ಸ್ ಮಾಡೋಕ್ಕೆ ಅದ್ರಾಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತೇಳಿ ಉಲ್ಲೇಖ ಮಾಡ್ಯಾರ। ಆದ್ರೆ ಯಾವುದು ನಮ್ಮ ಕಡೆಯವರು ಬಂದಿಲ್ಲ ಅಂತ ಹೇಳ್ತಾರೆ। ಅದು ಯಾಕೆ ಮಾಡ್ರು ಹೆಂಗೆ ಮಾಡ್ರು ಅಂತೇಳಿ ನಮ್ಮದು ಕ್ವಶನ್ ಐತಿ ಅದಕ್ಕೆ। ಆದರೆ ಇದಕ್ಕೆ ಮೇಲಾಧಿಕಾರಿಗಳ ಶಾಮಿಲ್ ಅದಾರು, ದುಡ್ಡು ತೊಗೊಂಡು ಇದನ್ನು ಆದೇಶ ಮಾಡ್ಯಾರು। ಇದಕ್ಕೆ ಸಂಪೂರ್ಣ ನಮ್ಮದು ಇದ್ರ ಬದಲು ನಾವು ಹೋರಾಟ ಮಾಡ್ತೀವಿ, ಏನ ಬಂದ್ರೂ ನಾವು ಸ್ಟ್ರೈಕ್ ಏನು ತೆಗಿಯಂಗಿಲ್ಲ ಕರಿತೀವಿ ಅಂತ ಹೇಳ್ಯಾರ। ಏನಂತ ಹೇಳ್ಯಾರ? ಮತ್ತೊಂದು ಸಲ ಈಗ ತುರ್ತು ಸಭೆ ಕರೆದಾರ್ರಿ 12 ತಾರೀಕು। ತುರ್ತು ಸಭೆದಾಗ ಮತ್ತೊಂದು ಸಲ ವಿಚಾರಣೆ ಮಾಡಿ ರದ್ದು ಮಾಡ್ತೀವಿ ಅಂತ ಹೇಳ್ಯಾರ। ಸೋಮವಾರ ದಿವಸ ಯಾವುದೇ ರದ್ದು ಮಾಡಲಿಲ್ಲ ಅಂದ್ರೆ ಯಾವುದೇ ಪರಿಸ್ಥಿತಿಯಿಂದ ನಾವು ಮತ್ತೆ ಉಪವಾಸ ಸತ್ಯಾಗ್ರಹ ಅದೇ ದಿವಸದಿಂದ ಕೊಡ್ತೀವಿ। ಸರಿ, ಒಟ್ಟಾರೆಯಾಗಿ ನಿಮ್ಗೆ ಏನಾಗಬೇಕಾಗೈತಿ? ನಮಗೆ ಒಟ್ಟು ಇರಲಿ ಸಾಯಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಮ್ಮ ಊರಾಗ ಬೇಡ, ಅದು ಅಷ್ಟೇ ಅಲ್ಲ, ಯಾವುದೋ ಒಟ್ಟು ಬಾರ್ ಆಗಲಿ MSL ಆಗಲಿ ಏನು ಒಟ್ಟು ನಮ್ಮ ಊರಾಗ ಬೇಡ। ಅದರಿಂದ ಏನು ಪ್ರಾಬ್ಲಮ್ ಆತ್ರಿ? ಊರಾಗ ಎಲ್ಲರಿಗೂ ತೊಂದರೆ ಆಗತ್ತೈತ್ರಿ। ಈಗ ಒಂದೇ ತಿಂಗಳದಾಗ ಒಂದು 4 ಜನ ಸತ್ತು ಹೋದ್ರೆ ಆಕ್ಸಿಡೆಂಟ್ ಆಗಿ, ಸೆರೆ ಕೊಡೋದು, ಎತ್ತಕ್ಕಂತ ಬೈಕು ಓಡಿಸಾಡಿ। ನಿನ್ನೆ ಅಜ್ಜು ಬಂದು ಇವ್ನು ಬಂದಿರ್ಕಲ್ಲ, ನಿನ್ನೆ ಅಜ್ಜು ಬಂದು ಹೇಳ ನನ್ನ ಮಗ ಹಿತ್ತಾಳಿ ಕೊಡ ಮಾರಿ ಅನ್ನೋ ದಾರು ಕುಡಿ ಆಕತ್ತಿ ಅಂತ। ಹಿಂಗಾದ್ರೆ ಹೆಂಗೆ ಆಕೈತಿ? ಊರಾಗ ದೂರ ಐತಿ ಮಾರ್ತಾರ, ಇನ್ನು ಊರಾಗ ಇತ್ತಂದ್ರೆ ದಿವಸ ಒಬ್ಬರ ಮನಿನ ಎಲ್ಲ ಬಳ್ಕೊಳಕ್ ಹೋಗೋದಕ್ಕೈತಿ, ದುಡಿಯೋದು ಇಲ್ಲ ಏನಿಲ್ಲ, ಎಲ್ಲ ತೊಗೊಂಡು ಮಾರೋದು, ಕುಡಿಯೋದು, ಮನ್ಯಾಗ ಅಣ್ಣ ಐತಿ ಜಗಳ ಆಡೋದು, ಬಿಡಿಯೋದು, ಮಕ್ಕಳು ಬಿಡಿಯೋದು, ಮಗನಾಗ ಅಲ್ಲಿ ಸ್ಕೂಲಿಗೆ ಹೋಗಿ ಬಂದು ಮಾಡ್ತಾವ ಕೊಡಕ್ಕೆ ಕಾಲೇಜ್ ಹುಡುಗರು, ಎಲ್ಲದಕ್ಕೂ ಸಮಸ್ಯೆ ಆಕೈತಿ। ಅದಕ್ಕೆ ಪಾಲಬಾವಿ ಗ್ರಾಮದೊಳಗೆ ಒಟ್ಟು ಯಾವುದೋ ರೀತಿಯಿಂದ ಸರಾಯಿ ಆಗಲಿ MS ಆಗಲಿ ಬಾರ್ ರೆಸ್ಟೋರೆಂಟ್ ಯಾವುದು ಬೇಡ। तम हेसरु? राघवेंद्र शिंपी, DSS राज्य समिती सदस्य, बेंगळूर। आज सत्याग्रहाच्या वेळी रायबाग तहसीलदार सुरेश मुंजे यांनी भेट देऊन या विषयावर चर्चा केली आणि संघर्षकर्त्यांची मागणी मान्य करणार असल्याचे आश्वासन दिले। यावेळी गावातील महिला, तरुण, स्थानिक नेते आणि ग्रामपंचायतीचे निवडून आलेले प्रतिनिधी उपस्थित होते। संजू बॅकुडे, KMM मराठी, रायबाग।